ಹಾಯ್ ಗೈಸ್, ಎಲ್ಲ ಹೇಗಿದ್ದೀರಾ? ಕಾಫಿ ಆಯಿತಾ? ತಿಂಡಿ ಆಯಿತಾ? ಏನಪ್ಪ ಇವನು ಹಿಂಗೆ ಬಂಕಾಗಿ ರೆಡಿಯಾಗೆಲ್ಲ ಹೋಗ್ತಿದ್ದಾನೆ. ಎಲ್ಲರೂ ಹೋಗ್ಬೇಕಾದ್ರೆ ಬಂಕಾಗೆ ಹೋಗ್ಬೇಕಂದ್ರೆ ಇಲ್ಲಾಂದರೆ ವ್ಯಾಲ್ಯೂ ಇರಲ್ಲ. ನಿಮಗೂ ಅಡ್ವೈಸ್ ಮಾಡ್ತಾಯಿದ್ದೀನಿ ನೋಡಿ, ಎಲ್ಲರೂ ಹೋಗಬೇಕು ಅಂದರೆ ಸ್ಟ್ಯಾಂಡರ್ಡಾಗಿ ಬಂಕಾಗಿ ಹೋಗಿ. ಜನ ನಿಮ್ಮನ್ನು ನೋಡೋದೇ ನಿಮ್ಮ ಬಟ್ಟೆಯಿಂದ, ಕ್ಲಾತ್ಸಿಂದ. ನೀವು ಹೇಗಿದ್ದೀರಾ, ನಿಮ್ಮ ಕ್ಯಾರೆಕ್ಟರ್ ಏನು ಅನ್ನೋದು ನಿಮ್ಮ ಬಟ್ಟೆಯಲ್ಲೇ ಎಳೆದು ಬಿಡ್ತಾರೆ. ಬಿಕಾಸ್ ದಟ್ಸ್ ಪವರ್ ಆಫ್ ಕ್ಲಾತ್. ಅದಕ್ಕೋಸ್ಕರ ಎಲ್ಲರೂ ಹೋಗ್ಬೇಕಾದ್ರೆ ಬಂಕಾಗಿ ರೆಡಿಯಾಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ನಾವು ಇವತ್ತು ಹೋಗೋಣ. ಈಗ ಪ್ರಾರಂಭ ಮಾಡಿದ್ವಿ ಮನೆಯಿಂದ. ಸೀದಾ ನಾವು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ. ಯಾವುದು ಅಂತ ಹೋಗ್ಬೇಕಾದ್ರೆ ಹೇಳ್ತೀನಿ. ಬನ್ನಿ ಹೋಗೋಣ. ಟೆಂಟೆಂಟೆಂಟೆಂಟ್. ಓ ತಾರಾ ಮೇಡಮ್, ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ, ಒಂದು ಮಣ ಮೇಕಪ್ ಮಾಡ್ಕೊಂಡು ನೋಡಿ. ವ್ಲಾಗಲ್ಲಿ ಹೋದ ತಕ್ಷಣ ಕರಡಿ ಅಡ್ಡ ಬಂತು, ನನಗೆ ಅಡ್ಡ ಬಂದ್ಬಿಟ್ರು ಇವರು. ಇಲ್ಲಿ ಏನೂ ಆಗಲ್ಲ. ನಮ್ಮ ವ್ಲಾಗ್ನ ನಾವು ಸ್ಟಾರ್ಟ್ ಮಾಡೋಣ ಬನ್ನಿ. ಯಾವ ಗಾಡಿ? ನಮ್ಮದೇ ಮಾಮೂಲಿ ಇದೆಯಲ್ಲ. ನೋಡಿ ಗಾಯ್ಸ್, ನಮ್ಮ ಅಕ್ಕ ಅವಳು ಬೆಳ್ಳಗೆ ಬರೋಕ್ಕೋಸ್ಕರ ನಾನು ಬೆಳ್ಳಗೆ ಬರ್ತಿದ್ದೀನಿ ಅಂತ ಅಂದ್ಬಿಟ್ಟು ಫಿಲ್ಟರ್ ಚೇಂಜ್ ಮಾಡ್ತಾಳೆ. ಇದೆ ನೋಡ್ರಿ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಯ್ಯೋ ಉದ್ಧಾರ. ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ಸ್ವಿಕ್ ಹೋಂಡಾ 3949 ಕಿಲೋಮೀಟರ್ ಓಡ್ಬಿಟ್ಟೈತೆ. ಪೆಟ್ರೋಲು 3 ಟ್ಯಾಂಕ್ ಇದೆ. ಹೋಗುತ್ತೆ ಚಿಕ್ಕಮಂಗ್ಳೂರಿಗೆ ಲಾಸ್ ಎಲ್ಲ. ಎಲ್ಲೇ ಹೋಗಲಿ ಗಾಯ್ಸ್, ನಮ್ಮ ಬಾಸ್ ಹತ್ರ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗ್ಬೇಕು. ಯಾಕೆಂದರೆ ನಮಗೆ ಗೊತ್ತು ನಮ್ಮ ಜರ್ನಿ ಯಾವತ್ತೂ ಕರೆಕ್ಟಾಗಿ ನಾವು ಹೋಗಲ್ಲ, ಚೆಂಗ್ಲಾಡ್ಕೊಂಡೇ ಹೋಗೋದು ಅಂತ. ನಮ್ಮ ಬಾಸ್ ಇದ್ದರೆ ನಮಗೊಂಥರ ಧೈರ್ಯ ಇದ್ದಂಗೆ, ಹೆಂಗೆ ಹೋದರೂ ಕಾಪಾಡ್ತಾರೆ ಅನ್ನೋ ಒಂದು ನಂಬಿಕೆ. ದಟ್ಸ್ ಪವರ್ ಆಫ್ ಮೈ ಗಾಡ್ ಅಂತ. ಅದಕ್ಕೆ ಅವ್ರನ್ನ ನೆನೆಸ್ಕೊಂಡು ಹೋಗ್ತಾ ಇದ್ದೀವಿ. ಗಾಡಿಗೆ ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ. ಈಗ ನಮ್ಮ ಬಾಸು ಪೇ ಮಾಡ್ತಾ ಇದ್ದಾರೆ ಫುಲ್ ಟ್ಯಾಂಕ್ ಆಗಿ. ಅವ್ರದನ್ನು ಆಗ್ತಿದೆಯಾ? ಪೇ ಆಗಿದೆ ಸರ್? ಆಗಿದೆ. ಓ ಕಂಪ್ಲೀಟ್. ಬಡ್ಕೊತಾಳೆ ಇವಾಂಟಿ. ಭಾರತ್ ಪೇ ಅಂತೆ. ನಯರ ಇದು ಭಾರತ್ ಪೇ ಅಲ್ಲ. ಬಾಯ್. ಹಾಯ್ ಗೈಸ್, ಇಲ್ಲೊಂದು ಶಿವನ ವಿಗ್ರಹ ಇದೆ. ಬಾಸು ಎಲ್ಲಿಗೋದ್ರು ಬಾಸೆ ಬಾಸು. ಸಾಗದಾಗಿದೆ, ನೋಡ್ಕೊಂಡೋಗಿ ಬನ್ನಿ. ಚಿಕ್ಕಮಂಗ್ಳೂರಿಗೆ ಹೋಗೋ ರೂಟಲ್ಲಿ ಇದು ಇರೋದು. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಸಿಂದಗೆರೆ ಬನ್ನಿ ಹೋಗೋಣ. ಓ ಧೀರಾ 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 ಈ ಸುಲ್ತಾನ. ನಾವೀಗ ಹೋಗ್ತಾ ಇರೋದು ಅಡ್ ರೂಟ್. ಪೊಲೀಸು ಯಾರು ಹಿಡ್ದೇ ಇರೋ ಜಾಗದಲ್ಲಿ. ಯಾಕೆಂದರೆ ಹೆಲ್ಮೆಟ್ ದುಡ್ಡಿಲ್ಲ, ಪೈಸಾ ಇಲ್ಲ. ಪೈಸಾ ಒಳ್ಳೆ ಯಾವುದೋ ಹೊಸ ರೂಟಲ್ಲಿ ಕರ್ಕೊಂಡ್ಬಂದ್ಬಿಟ್ಟವ್ರೆ ನಮ್ಮ ಬ್ರೋ ಅವರು. ಯಾವುದೋ ಹೊಸ ರೂಟನ್ನು ಹೋಗ್ತಾ ಇದ್ದೀವಿ. ಇಲ್ಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. ಆದ್ರೂ ರೋಡ್ ತುಂಬಾ ಪ್ರಶಾಂತವಾಗಿ ಒಳ್ಳೆ ಕಾಡೊಳಗೆ ಹೋಗ್ತಾ ಇರೋ ತರ ಇದೆ. ಆಮೇಲೆ ತುಂಬಾ ಚೆನ್ನಾಗಿದೆ. ಒಳ್ಳೆ ಬೆಟ್ಟ ಹತ್ತಿ ಗುಡ್ಡ ಡೌನ್ ಇದೆ. ಓ ಜಾರಬಂಡಿ ಇದ್ದಂಗಿದೆ ಒಳ್ಳೆ. ಹ್ಞೂ ಅಣ್ಣ, ಹೆಂಗ್ ಗೊತ್ತ ನೀವು? ಗೊತ್ತೇ ಆಗಲ್ಲ, ಆರನ್ನು ಮಾಡಲ್ಲ, ಏನಿಲ್ಲ. ಒಳ್ಳೆ ಜಾರಬಂಡಿ ಬಂದಂಗೈತೆ ಗಾಯ್ಸ್. ಇಲ್ಲಿ ಯಾವುದೋ ಮಠ ಇದ್ದಂಗಿದೆ. ಕರಡಿಗೆರೆ ಮಠ, ಕರಡಿ ಗವಿ ಮಠ, ಸಾರಿ ಕನ್ನಡ ಮಿಸ್ಟೇಕ್ ಆಗಿದೆ. ನೋಡ್ಕೊಂಡು ಹೋಗಿ ಬಂದರೆ ಚೆನ್ನಾಗಿದೆ. ನನಗೆ ಒಳ್ಳೆ ಪ್ಲೇಸ್, ನೇಚರ್ ಇಷ್ಟ ಆಯಿತು. ಗಾಯ್ಸಿದೆ ನೋಡಿ ಎಷ್ಟು ಚೆನ್ನಾಗಿದೆ. ಒಳ್ಳೆ ಆಕಾಶ, ಒಳ್ಳೆ ತಂಪು. ಏನು ಖುಷಿ ಅಂದರೆ ಇಷ್ಟು ಬಿಸ್ಕೊಂಡಿದ್ದೆ ಇದ್ರೆ ಬಿಸಿ ಗಾಳಿ ಬರ್ತಾ ಇಲ್ಲ, ತಣ್ಣಗಿರೋ ಗಾಳಿನೇ ಬರ್ತಾ ಇದೆ. ತಂಪಾದ ಗಾಳಿ. ಬೆಳಗ್ಗೆ ಮ್ಯಾಕ್ಸಿಮಮ್ ಒಂದು 9 ಗಂಟೆ ಬರ್ತಾರ. ಆ ಥರ ಕೂಲ್ ಬೇರೆ ಸೆಕೆನೂ ಫೀಲೇ ಬರ್ತಾ ಇಲ್ಲ. ರೋಡು ಪೊಲೀಸ್ ಇರ್ತವೆ. ನಾಳೆ ನಾವು ಬೈಕಲ್ಲಿ ಇದ್ರೊಂದಿಗೆ ಈ ಸತಿಗೆ ದೇವಸ್ಥಾನ ತೋರ್ಸೋಣ. ಇಲ್ಲ ಅವತ್ತಿಗೆ ಹುಚ್ಚ ಬಾಯಿ ಯಾವ ರೋಡ್ ಇದು? ಓ ಚಿಕ್ಕಮಂಗಳೂರು, ಚಿಕ್ಕಮಂಗ್ಳೂರು ಟು ಕಡೂರು ಹೈವೇ ರೋಡಿಗೆ ಬಂದಿದ್ವಿ. ಈಗ ಹಿಂಗೆ ಹೋಗ್ಬೇಕಾ? ನಮ್ಮ ತಾಣೆ ಇದು ಯಾವ ರೂಟು ಅಂತ ಗೊತ್ತಿಲ್ಲ.
ಈ ರೂಟಲ್ಲಿ ಬಂದಂಗೆ ಅನಿಸ್ತಾ ಇದೆ. ಹೋದ್ಸಲ ಬಂದಿದ್ವಿ, ಹೋದ ತಿಂಗಳು ನಮ್ಮ ಅತ್ತೆ ಮಗಳು ರೂಪಕ್ಕ ಅವ್ರ ಮಗದು ಫಂಕ್ಷನ್ಸ್ ಇತ್ತು, ಅವಾಗ ಬಂದಿದ್ದು ನೆನಪು ಈ ರೋಡು. ಯಾಕೆಂದ್ರೆ ಸ್ನ್ಯಾಪ್ ಹಾಕಿದ್ದೆ, ಚಿಕ್ಕಮಂಗ್ಳೂರಿಗೆ ಬಂದಿದ್ದೆ, ಅವಾಗ ಈ ದೊಡ್ಡ ಸ್ಟ್ಯಾಂಪ್ ನೋಡಿದ್ದೆ. ಬಟ್ ಇದೇ ರೂಟೇ ಇರಬೇಕು, ಯಾವುದೋ ಹೊಸ ರೂಟು ಕಾಯಿಸಿದ್ದು. ಮಾಮೂಲಿ ನಾವು ಓಡಾಡೋ ರೆಗ್ಯುಲರ್ ರೂಟಲ್ಲಿ ಇವ್ರು ನಮ್ಮನ್ನ ಕರ್ಕೊಂಬಂದಿಲ್ಲ, ಯಾವುದೋ ಲೋಕಲ್ ಗುಡ್ಡ ಗಿಡ್ಡ ಎಲ್ಲ ಬೆಟ್ಟ ಹತ್ತಿಸ್ಕೊಂಡು ಕರ್ಕೊಂಬಂದ್ಬಿಟ್ಟಿದ್ದಾರೆ. ನಾವು ಇರಲಿ ನೋಡೋಣ, ಒಂದ್ಸಲ ಟ್ರೈ ಮಾಡೋಣ, ಪ್ಲೇಸಸ್ ಚೆನ್ನಾಗಿರುತ್ತಲ್ಲ ನೋಡ್ಕೊಂಬರೋಣ ಅಂತ ಬಂದಿದ್ದಾರೆ. ಈಗ ನಾವು ಚಿಕ್ಕಮಂಗ್ಳೂರಿಗೆ ಎಂಟ್ರಿ ಆಗ್ತೀವಿ. ಜಸ್ಟ್ ನಾವೀಗ ಚಿಕ್ಕಮಂಗ್ಳೂರ್ಗೆ ಎಂಟ್ರಿ ಆಗಲ್ಲ, ಆ್ಯಕ್ಚುಲಿ ನಾವು ಬೇರೆ ರೂಟಲ್ಲಿ ಹೋಗ್ತಾ ಇದ್ದೀವಿ, ದೇವಿರಮ್ಮ ಬೆಟ್ಟಕ್ಕೆ. ಹೊಸ ರೂಟಲ್ಲಿ ಹೋಗ್ತಾ ಇದ್ದೀವಿ, ಸಕ್ರಾಯಪಟ್ಟಣ ರೂಟಲ್ಲಿ ಹೋಗ್ತಾ ಇದ್ದೀವಿ ನಾವು, ಸೀದಾ ಬೆಟ್ಟ ತಗ ಜಾಗದಲ್ಲಿ. ಈಗ ಚಿಕ್ಕಮಂಗ್ಳೂರು ಟೌನ್ ಒಳಗೆ ಹೋಗಲ್ಲ, ಅಲ್ಲಿ ಪೊಲೀಸವರು ಸರಿ ಇಲ್ಲ, ಯಾರನ್ನೂ ಬಿಡಲ್ಲ, ಎಲ್ಲಾರನ್ನೂ ಇಟ್ಕೊಂಡ್ಬಿಡ್ತಾರೆ ಸುಮ್ಮನೆ ರೀಸನ್ ಇಲ್ಲದೆ. ಅದಕ್ಕೋಸ್ಕರ ಬೇರೆ ರೂಟಲ್ಲಿ ಹೋಗ್ತಾ ಇದ್ದೀವಿ. ಇದು ಸಕ್ರಾಯಪಟ್ಟಣ, ಸಕೋರೋ ಏನೋ ಪಟ್ಟಣ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಇದು ಬಸ್ ಸ್ಟ್ಯಾಂಡ್ ಗೈಸ್, ನೋಡಿ ಯಾವುದೋ ಫಿಗರ್ಗಳಿಲ್ಲ ಬಿಡಿ. ಕಾಲೇಜು ಇಷ್ಟು ಬೇಗ ಅಲ್ವಾ ಬಿಡೋದು, ಅದಕ್ಕೆ ಯಾವುದೂ ಇಲ್ಲ, ಅಲ್ಲ ಇದೆ. ಮೋಡ ತುಂಬಿದ ಮನೆ. ಶ್ರೀ ದೇವಿರಮ್ಮ ದೇವಸ್ಥಾನವನ್ನು ತೋರಿಸ್ತೀನಿ ಬನ್ನಿ ಗೈಸ್, ಈಗ ನೋಡೋಣ ಬನ್ನಿ ಎಲ್ಲರೂ. ನಮಸ್ತುಭ್ಯಂ ದೇವ ಪ್ರಣತ ಜನಕಾರುಣ್ಯ ಜಲಧೇ ವಿಧೇಹಿ ಸ್ವೀಯೇ ಮಯ್ಯ ವಿದುಷಿದಯಾಲೇಶ ಮನಿಷಂ ಕ್ಷಮಸ್ವ ಸ್ವಾಮಿನ್ಮೇ ಸಕಲಮಪರಾಧಂ ರಘುಪತೆ ನ ಸಂತ್ಯಾಜ್ಯೋ ರಾಜ್ಯೇ ಪಿತೃಭಿರಪರಾಧ್ಯನ್ನಪಿ ಶಿಶುಃ पिता मे माता मे गुरुरपि च मे बन्धुरपि मे सखा मे स्वामी मे सकलमपि मे त्वं रघुपते. ಗೈಸ್, ದೇವಸ್ಥಾನದೊಳಗೆ ವಿಡಿಯೋ ಮಾಡಿ ತೋರಿಸ್ತಿದ್ದೆ, ಅಲ್ಲಿ ವಿಡಿಯೋ ನಾಟ್ ಅಲೌಡ್ ಆಗಿದೆ. ಸೊ ದೇವಸ್ಥಾನ ನೋಡಬೇಕು ಅಂದರೆ ನೀವೇ ಬಂದು ನೋಡಬೇಕು. ಶ್ರೀ ದೇವಿರಮ್ಮ ಕ್ಷೇತ್ರಕ್ಕೆ ಬಂದು ನೀವೇ ದೇವಸ್ಥಾನನ ನೋಡಿ, ತುಂಬ ಚೆನ್ನಾಗಿದೆ. ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಟ್ಯಾಲೆಂಟ್ ಬೇಕು. ಕಣ್ಣು ಮುಚ್ಕೋ, ಧ್ಯಾನ ಮಾಡ್ಕೋ, ಒಂದು ಸಿಚುವೇಶನ್ ನಿನ್ನ ಮೈಂಡಲ್ಲಿ ಬರುತ್ತೆ ಅಂತ ಹೇಳಕ್ಕೆ ಸೈಕಾಸ್ಟ್ರಿಕೇ ಬೇಕಾದಕ್ಕೆ. ಯಾರಿಗೂ ಈ ತಾತ ಸೆಂಟ್ರ್ ರೋಡಲ್ಲಿ ಎಮ್ಮೆ ಹೊಡ್ಕೊಂಡಾಗುತ್ತೆ, ಭಯ ಆಗಲ್ವಾ ಈ ತಾತಂಗೆ? ಎದೆಲ್ ಕಲ್ಲಿದ್ದವನ್ಗದೆಲ್ಲ ಅಂಟೋದು ಇಲ್ಲ. ನಾನು ಹೋಗಿದ್ದೀವಿ ಅಂತ ಹೇಳ್ತಿದ್ದೀನಿ. ಗೈಸ್ ನೋಡಿ, ಇದೇ ಕಡೂರು ಟು ಚಿಕ್ಕಮಂಗ್ಳೂರು ಇರೋದು ರೈಲ್ವೆ ಬ್ರಿಡ್ಜು. ನಾವು ಹೋಗ್ತಾ ಇರೋದು ಈಗ ಅಂಡರ್ ಪಾಸ್ ಕೆಳಗೆ. ನೋಡಿ, ಇಲ್ಲೇ ರೈಲ್ ಹೋಗೋದು ಮೇಲೆ. ಅಣ್ಣ, ಏನ್ ನಿಂದೊಂದ್ ಗಾಡಿ ಒಂದೇ ನಾವು ಪಾಠಕ್ಕೆ ಹೋಗೋದು, ನನ್ನ ಗಾಡಿನೂ ಪಾಠಕ್ಕೆ ಹೋಗುತ್ತೆ. ನೋಡಿ ತೋರಿಸ್ತೀನಿ, ಹಿಂಗೆ ಅಲ್ವಲ್ಲ ನಿಮ್ಮ ಅಚ್ಚೆ. ನೀನು ಬಿಟ್ಟು ನಾನು ಓಡಿಸ್ಲಿಲ್ಲ ಅಂದ್ರೆ ನನ್ನ ಡಿಯೋ ಮಾನ ಮರ್ಯಾದೆ ತಗ್ದಂಗೆ. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಡಾರ್ಲಿಂಗ್, ಹೊಡೆ 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 ಹೊಡೆ, ಕುದ್ರೆ ಕುದ್ರೆ ತರ. ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಒಳ್ಳೆ ಮನೆ ಕಟ್ಸೋನೆ, ಒಳ್ಳೆ ದುಡ್ಡು. ನಾವು ಮನೆ ಕಟ್ಸ್ಬೇಕು ಗೈಸ್. ಯಾರಾದ್ರೂ ದುಡ್ಡಿದ್ರೆ ಕೊಡಿ ಸ್ವಲ್ಪ. ಲೌಡಾನು ಆಗಲ್ಲ ಅಂತ ಎಲ್ಲ ಆಟೋದಲ್ಲಿ ಹಿಡಿತಾ ಇದ್ದಾರೆ. ಓಹೋ, ಕನ್ಯಾ ಮನೆಗಳು. ಮಾಟ್ಲೈ ಮಾಮ್ಸ್ ಕುರ್ಕುರೆ
ಒಂದೊಂದು ಒತ್ಕೊಂಬಿಡೋಣ ಇತ್ಕ ಮೇಕೆತ್ಕ. ಓ ಅಣ್ಣ ನೋಡ್ಬಿಟ್ಟೆ ಬೇಡ ಸುಮ್ಮನೆ, ಇಲ್ಲಾಂದ್ರೆ ಹೊತ್ಕೊಂಡು ಹೋಗ್ಬಿಡ್ತಿದ್ವಿ ಗಾಯ್ಸ್, ಗ್ಯಾರಂಟಿ. ಚೆನ್ನಾಗಿದೆ, ಒಳ್ಳೊಳ್ಳೆ ಕೊಕ್ಕರೆಗಳಿದ್ವು. ಸ್ವೀಟ ಬಗ್ಗೆ ಈ ಹಳ್ಳಗಳು ಸರ್ಕಾರದವರು. ಕಣಪ್ಪ ಎಲ್ಲ ನಿಮ್ಮ ಥರನೇ ಇದ್ದಾವೆ ಅಲ್ಲ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮಾತ್ರ ಒಂದು 4 ಕಾಣಿಸ್ತೈತೆ. ಕಿಟಕಿ ಎಲ್ಲ ಕ್ಲೋಸ್ ಆಗಿದೆ. ಮಕ್ಕಳು ರಜೆ ಅಂತ ಮನೆಗೆ ಹೋಗಿದ್ದಾರೆ. ಇಲ್ಲೇ ನಮ್ ಸಾಕದೆ ಬೇಡ, ಇರೋ ಬರೋ ಹಳ್ಳಗಳೇ ಸಾಕಾಗಿದೆ. ಓ ವೆದರ್ ಕಡಿಮೆ ಆಯ್ತು ಗೈಸ್, ಬಿಸಿಲಿರೋದೆಲ್ಲ ಕಡಿಮೆ ಆಯ್ತು. ಮಳೆ ಬಂದ್ಬಿಟ್ಟೈತೆ ಗೈಸ್, ಇಲ್ಲಿ ಒಳ್ಳೆ ಮಳೆ ಬಂದ್ಬಿಟ್ಟಿದೆ. ಓ ಲಕ್ಷ್ಮಿ ಕತ್ತೆ ನೋಡ್ರೆ ಲಕ್ಷ್ಮಿ ಇದ್ದಂಗೆ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಯಾರು ದುಡ್ಡು ಗಿಡ್ ಕೊಡ್ತಾರ ಅಥವಾ ದುಡ್ಡು ಗಿಡ್ ಏನಾರು ಸಿಕ್ಬಿಡುತ್ತಾ? ಇಲ್ಲಿ ಒಂದು 10 ಲಕ್ಷ ಬ್ಯಾಗ್ ಸಿಕ್ಬಿಡ್ಬೇಕು, ಒಳ್ಳೆ ಚಂಡಿ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಒಳ್ಳೆ ಲಕ್ಷ್ಮಿ ತಾತ ಒಳ್ಳೆ ಮಳೆ ಬಂದ ಮನೆ ದೇವ್ರು ಚಂದನ್ ವೈನ್ಸ್. ಗೈಸ್ ನಿಮ್ಮನ್ನು ಮಾತಾಡ್ಸೋ ಇದರಲ್ಲಿ ಬರದಲ್ಲಿ ರೋಡೇ ಮರ್ತ್ಬಿಟ್ಟಿದ್ದೀನಿ ನಾನು. ಹೆಂಗ್ ಬೇಕು ಹಂಗೆ ಹೋಯ್ತಾ ಇದ್ದೀನಿ. ಈ ಲೆಫ್ಟ್ ಅಂತೆ, ಈ ಲೆಫ್ಟಲ್ಲಿ ಹೋಗೋಣ. ಚೆನ್ನಾಗಿ ಮಳೆ ಬಂದಿದೆ, ನಿಧಾನಕ್ಕೆ ಹೋಗ್ಬೇಕು. ಇಲ್ಲ ಅಂದರೆ ನಾವು ನಿಧಾನಕ್ಕೆ ಹೋಗೋ ಥರ ಆಗ್ಬೇಕು. ಆಮೇಲೆ ಅಣ್ಣ ದನ ಮೇಯಿಸ್ತಾನೆ, ನಾವು ದನ ಕಾಯೋರು, ನಾವು ದನ ಕಾಯೋರು, ನಾವೇ ತುಂಬ. ನಮ್ಮ ವರುಣವ್ರ ಮನೆ ತೋರಿಸ್ತೀನಿ ಬನ್ನಿ. ಒಳ್ಳೆ ಮನೆ ಕಟ್ಟಿದ್ದಾರೆ. ಇಲ್ಲಿ ಈ ಕಡೆನಾ? ಈ ಕಡೆ ಸರ್. ಫಸ್ಟು ಅವ್ರ ಮನೆ ಬಿಟ್ಬಿಡೋಣ ಸೇಫಾಗಿ. ಇಲ್ಲಿ ನಮ್ಮ ಡಾಗಿ ಬರ್ತದೆ ನೋಡಿ. ಈಗ ಬಾಹುಬಲಿ ಕೂಗೋದೇ ಬೇಡ, ಹಂಗೆ ಓಡ್ ಬರ್ತಾನೆ ಡಾಗಿ. ಏ ಡಾಗಿ ಬರೇ ಇಲ್ಲಿ, ಕೂಗ್ತೀಯಲ್ಲ ಬಾ ಇಲ್ಲಿ. ಎಲ್ಲೋ ಹೋಗ್ಬಿಟ್ಟವನೆ, ಕಾಣಂಗಿಲ್ಲ. ಲೈಟ್ ನೋಡಿ ಹೆಂಗ್ ಕಾಣುತ್ತೆ. ಇವ್ರ ಅಮ್ಮ ಸಿಗ್ಲಿಲ್ಲ, ಸಿಕ್ಕಿದ್ರೆ ಏನಾದ್ರು ಫಿಟ್ಟಿಂಗ್ ಹಾಕ್ಕೊಡ್ತಿದ್ದೆ. ಬಚ್ಚಾವ ಆಗ್ಬಿಟ್ಟ. ಬನ್ನಿ ಗೈಸ್, ನಮ್ಮ ಡಾರ್ಲಿಂಗ್ ಕರ್ಕೊಂಡು ಊರಿಗೆ ಹೋಗೋಣ. ಬೈತಾಳೆ. ಗೈಸ್ ಈಗ ನಾವು ಅರಸೀಕೆರೆಗೆ ಹೋಗ್ತಾ ಇದ್ದೀವಿ. ಅರಸೀಕೆರೆಗೆ ರೌಂಡ್ಸ್ ಹೊಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಜೊತೆಗೆ ನಮ್ಮ ಸ್ಪೆಷಲ್ ಪರ್ಸನ್ ಓ ಯೋಗರಾಜ್ ಅವರೇ, ನಮ್ಮ ರೋಡಲ್ಲಿ ನಮ್ಮ ಯೋಗರಾಜ್ ಅವ್ರು ಸಿಕ್ಬಿಟ್ಟವ್ರೆ. ಏನು ಸಮಾಚಾರ? ಎಲ್ಲ ಹೋಗ್ತಿದ್ದೀರಾ? ವಾ ಏನ್ ಸ್ಪೆಷಲ್? ನಾನು ನಿಮ್ಮ ಹುಡುಗಿ ಬಂದವ್ರ? ವಾ ಬದುಕಿ ಇದೊಂದು ಜನ್ಮವೇ, ಯೋಗರಾಜ್ ಅವ್ರ ಹುಡುಗಿನ ನೋಡ್ಕೊಂಬರೋಣ, ತೋರಿಸ್ತಾರಂತೆ. ಅವ್ರ ಫ್ರೆಂಡ್ಗೆ ಹೇಳಿ ನಮ್ಗೊಬ್ರಿಗೆ ಸೆಟ್ ಮಾಡ್ಕೊಡ್ರಿ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇವರೇ ಹೊಡಿತಾರೆ, ನಾವೇನ್ ಮಾಡೋದು? ಬನ್ನಿ ಗಾಯ್ಸ್, ನೋಡ್ಕೊಂಬರೋಣ ಯಾರು ಹೆಂಗಿದ್ದಾರೆ ಅಂತ ತೋರಿಸ್ತೀನಿ. ನೀವು ಯಾರಿಗೂ ತೋರಿಸ್ಬೇಡಿ ಅಷ್ಟೇ, ಮನೆಯವ್ರಿಗೆ ಮಾತ್ರ ಫೋಟೋ ಕಳಿಸ್ಬೇಡಿ. ಅವ್ರು ಹೆಂಗಿರೋ ನನ್ನ ಬ್ಲಾಗಲ್ಲೇ ನೋಡ್ತಾರೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಬನ್ನಿ. ಹಾಯ್ ಗಾಯ್ಸ್, ನಾವೀಗ ಮೀಟ್ ಮಾಡ್ತಾ ಇದೀವಿ ನಮ್ಮ ರೈಡರ್ ದಿಯೋ ದೀಕ್ಷಿತ್. ಅಕ್ಕ ಅನ್ಬೇಡಪ್ಪ, ನೀನು ಮೇಡಮ್ ಅನ್ನು. ಕಾಲ್ಮಿ ಮೇಡಮ್, ಕಾಲ್ಮಿ ಮ್ಯಾಮ್ ಮೇಡಮ್, ಕಾಲ್ಮಿ ಮ್ಯಾಮ್ ಅಷ್ಟೇ ಅಕ್ಕ. ಹೆಂಗಸ ಹತ್ರ ಹೇಗ್ ಮಾತಾಡ್ಬೇಕು ಗೊತ್ತಾಗಲ್ಲ. ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್, ಮೈಂಡ್ ಇಟ್. 1.5 ಮಿಲಿಯನ್ ಫಾಲೋವರ್ಸ್ ಇರುವಂತ ನಮ್ಮ ಕಿಂಗ್ ಅವ್ರನ್ನ ಫಾಲೋ ಮಾಡ್ತಾ ಇದ್ದೀವಿ. ಫ್ರೈಡ್ ರೈಸ್ ಆರ್ಡರ್ ಮಾಡ್ಕೊಂಡು ಹೊಟ್ಟೆ ಹಸಿತಿತ್ತು ಅಂತ ಗಬ ಗಬ ತಿಂತಾ ಇದ್ದೀವಿ. ಇವರು ಕಪ್ಪಗೆ ಬರ್ತಿದ್ದಾರೆ ಅಂತ ಬೇಜಾರಾಗಬೇಡಿ, ಬೆಳ್ಳಿಗೆ ಇದ್ದಾರೆ ನೋಡಿ. ಅದು ಕತ್ಲಲ್ವಾ, ಹೊಗೆ, ಸ್ಮೋಕು. ಸೊ ಬದುಕಿ ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ.